ಆಗ್ತಾ ಇದೆ ಅನ್ಕೊಳ್ತೀನಿ. ನಮ್ಮ ಏರ್ಪೋರ್ಟ್ ರೋಡ್ ನೆಟ್ವರ್ಕ್ ಏನಿದೆ ಅಲ್ಲಿ AI ಕ್ಯಾಮ್ರಾ ಬರ್ತಾಯಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ. ಇದು ಬಂದುಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸ್ವತಃ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ಹಾಕ್ತಾ ಇರೋದು. ಓಕೆನಾ? ಯಾವುದು ಜಂಕ್ಷನಲ್ಲಿ ಬರುತ್ತೆ, ಇಲ್ಲಿ ತಾಜ್ ಬ್ಯಾಂಕು ನೀವು ಹೋಗ್ತೀರಲ್ಲ, ಬ್ರಿಗೇಡ್ ಸರ್ಕಲ್ ಇದೆ, ಅಲ್ಲಿ ಸಿಗ್ನಲ್ ಇದೆ ಅಲ್ವಾ, ಅಲ್ಲಿ ಮುಂದೆ ಹಂಗೆ ಡೌನ್ ಹೋದರೆ ನಿಮ್ಮ ಪಾರ್ಟಿ ಹೋಗ್ತೀರ P7 ಲೆಫ್ಟ್, ಆ ಸಿಗ್ನಲ್ನಲ್ಲಿನೂ ಇದೆ ಕ್ಯಾಮ್ರಾ. ಆಮೇಲೆ ಮುಂದೆ ಬಂದುಬಿಟ್ಟು ಬೇಗೂರು ಸಿಗ್ನಲ್ ಅಲ್ಲಿ ಬರುತ್ತೆ, ಅಲ್ಲಿ ಕ್ಯಾಮ್ರಾ ಇದೆ, ಫಸ್ಟ್ ಸರ್ಕಲ್. ಹಾಗೆ ಆ ಮೇನ್ ರೋಡ್ ಏನು 6 ಲೈನು ಈ ಕಡೆ ನೀವು ಸಿಟಿ ಹೋಗುವಾಗಿದೆ, ಏರ್ಪೋರ್ಟ್ ಬರುವಾಗ 2-3 ಪ್ಲೇಸಲ್ಲಿ ಅಲ್ಲಿಯೂ ಕ್ಯಾಮ್ರಾ ಇದೆ. ಆಮೇಲೆ ಮುಂದೆ ಟ್ರಂಪೆಟ್ ಮೇಲೆ ಇದೆ. ಓಕೆನಾ? ಇದೆಲ್ಲ ಏನು ಮಾಡುತ್ತೆ ಅಂದರೆ, ನೀವು ಅದರಲ್ಲಿ ಬರೆದಿದ್ದೀವಿ ಆಲ್ರೆಡಿ, ಯಾರಾದರೂ ಸಿಗ್ನಲ್ ಜಂಪ್ ಮಾಡಿದರೆ, ಅಥವಾ ಈ ನೀವು ಸೀಟ್ ಬೆಲ್ಟ್ ಹಾಕದೆ ಓಡಿಸ್ತಾ ಇದ್ದರೆ, ಅಥವಾ ಇದು ಮೊಬೈಲಲ್ಲಿ ಮಾತಾಡಿಕೊಂಡು ನೀವು ಡ್ರೈವಿಂಗ್ ಮಾಡ್ತಾಯಿದ್ರೆ, ಇಮಿಡಿಯೇಟ್ ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಬಿಟ್ಟು ಡೇಟಾ ಸೆಂಟ್ರು ಪೊಲೀಸು, ಟ್ರಾಫಿಕ್ ಪೊಲೀಸ್ ಡೇಟಾ ಸೆಂಟರ್ ಇರ್ತದೆ, ಅಲ್ಲಿ ಕಳಿಸುತ್ತೆ. ಅದು ನಿಮಗೆ ಗೊತ್ತೇ ಇದೆ ಆಲ್ರೆಡಿ, ಅದು ರೆಕಾರ್ಡ್ ಆಗುತ್ತೆ. ನೀವು ಯಾವಾಗಾದರೂ ನಿಮ್ಮ ನಂಬರ್ ಚೆಕ್ ಮಾಡ್ತಾರೆ, ನಿಮ್ಮ ಟ್ರಾಫಿಕ್ ವೈಲೇಷನ್ ಬಂದುಬಿಟ್ಟು ಅದು ನಿಮಗೆ ಫೈನ್ ತೋರಿಸ್ತಾ ಇರುತ್ತೆ, ಫೈನ್ ಕಟ್ಟಬೇಕು. ಇದು ಪ್ರತಿ ಒಂದು ಅಫೆನ್ಸ್ ಬಂದುಬಿಟ್ಟು 2,000ವರೆಗೆ ಇದೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಯಾರಿಗಾದ್ರು. 80+ ಕಿಲೋಮೀಟರ್ ಹೋದಾಗ ಆ ರೋಡಲ್ಲಿ 2,000ವರೆಗೂ ಫೈನ್ ಬಂದಿದೆ ಎಲ್ಲ ಗಾಡಿಗೆ. ಒಂದು ಗಾಡಿ ಏನಾದರೂ 80+ ಹೋಗುತ್ತೆ, 80 ಕಿಲೋಮೀಟರ್ ಸ್ಪೀಡ್ ಗೊತ್ತಿರೋದು, ಅದ್ರ ಮೇಲೆ ಏನಾದರೂ ಹೋದರೆ ಮೇನ್ ರೋಡಲ್ಲಿ ಇಮಿಡಿಯೇಟ್ ಕ್ಯಾಪ್ಚರ್ ಆಗುತ್ತೆ, 2,000 ಇದೆ ಹೊಸ ರೋಡು. ಆಮೇಲೆ ಏನಾದರೂ 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಇಲ್ಲದೆ ನೀವು ಹಾಕೋದೇ ಇದ್ರೆ ಅಥವಾ ನಿಮ್ಮ ಹಿಂದೆ ಹಾಕೋದೇ ಇದ್ರೆ ಕ್ಯಾಪ್ಚರ್ ಆಗುತ್ತೆ, ಇಮಿಡಿಯೇಟ್ ರೆಕಾರ್ಡ್ ಆಗುತ್ತೆ. ನೋಡ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ಈ ಪೆಡೆಸ್ಟ್ರೈನ್ ವಾಕ್ವೇ ಮೇಲೆ ಹೋಗಿ ನಿಂತ್ಕೊಳ್ತೀರಾ, ಇದು ಇರುತ್ತಲ್ಲ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಕ್ಯಾಪ್ಚರ್ ಆಗಿಬಿಟ್ಟು ಇದು ಡೈರೆಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದಲೇ ನಿಮಗೆ ಇದು ಆಗೋದು. ಏರ್ಪೋರ್ಟ್ ಅಥಾರಿಟಿ ಅಥವಾ ಏರ್ಪೋರ್ಟ್ BILನವ್ರದ್ದು ಯಾವುದೇ ಇದರಲ್ಲಿ ರೋಲ್ ಇಲ್ಲ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದು ಅವರೇ ಇದನ್ನು ಮಾಡ್ತಾರೆ, ಅವರೇ ನಿಮ್ಮ ಹತ್ರ ಕಲೆಕ್ಷನ್ ಮಾಡ್ತಾರೆ. ಯಾಕೆಂದರೆ ಆಮೇಲೆ ಯಾವುದು ಒಂದ್ಸಲ ರೆಕಾರ್ಡ್ ಆದರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ, ನೀವು ಕಟ್ಟಲೇಬೇಕು ಆ ಫೈನ್. ಅರ್ಥ ಆಯ್ತಲ್ವಾ? ಅದಕ್ಕಾಗಿ ನಿಮಗೊಂದು ಮಾಹಿತಿ ನಿಮ್ಗೆಲ್ಲರಿಗೂ ನಾವು ಬ್ರೀಫ್ ಮಾಡ್ತಾಯಿದ್ದೀವಿ. ಅದನ್ನು ನೋಡ್ಕೊಂಡ್ಬಿಟ್ಟು ಅರ್ಥ ಮಾಡಿಕೊಂಡು ನೀವು ಗಾಡಿ ಓಡಿಸಿ. ಏರ್ಪೋರ್ಟ್ ನೆಟ್ವರ್ಕ್ ಅಷ್ಟೇ ಅಲ್ಲ, ಹೊರಗಡೆನೂ ಅಷ್ಟೇ. ಎಲ್ಲಿ ಯಾವುದು ಸ್ಪೀಡ್ ಲಿಮಿಟ್ ಮೀರಿ ಕುಡಿದು, ವಿತೌಟ್ ಹೆಲ್ಮೆಟ್ 2 ವೀಲರ್ ಓಡಿಸ್ಕೊಂಡು, ವಿತೌಟ್ ಬೆಲ್ಟು 4 ವೀಲರ್ ಓಡಿಸ್ಕೊಂಡು. ಓಕೆನಾ? ಅರ್ಥ ಆಯ್ತಾ ಇವಾಗ? ಎಲ್ಲರಿಗೂ ಒಂದ್ಸಲ ನೋಡ್ಕೊಳ್ಳಿ, ಅದನ್ನು ಫೋಟೋ ತೊಗೊಳ್ಳಿ. ಫೋಟೋ ತೊಗೊಂಡ್ಬಿಟ್ಟು ನಿಮ್ಮ ಗ್ರೂಪಲ್ಲಿ ಹಾಕಿ. ನಿಮ್ಮೆಲ್ಲ